ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣನಿಂದ ದೊಡ್ಡದಾದಂತಹ ಗುರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ತುಳುನಾಡಿನ ಅಂತರಾಳದ ಸಂದೇಶ ಇದೆ, ಆಧ್ಯಾತ್ಮಿಕತೆ ಧಾರ್ಮಿಕತೆಯ ಸಂದೇಶ ಇದೆ. ಹರೇ ಕೃಷ್ಣ, ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರ. ನಾನು ಮಾನಸ ಪುದ್ಬಿಟ್ಟು. ನಮ್ಮ ಕರಾವಳಿ ಸೌಂದರ್ಯ, ಜ್ಞಾನ ಮತ್ತು ಭಕ್ತಿಯ ಸಮಾಗಮ, ದೈವ ದೇವಾಲಯಗಳ ಪುಣ್ಯಭೂಮಿ, ಪ್ರವಾಸಿಗರ ಸ್ವರ್ಗ. ಈ ಮಣ್ಣಿನ ಕಣ ಕಣದಲ್ಲೂ ದೈವಿಕ ಶಕ್ತಿ ಇದೆ. ಇಂತಹ ದೈವಿಕ ಪರಂಪರೆಯ ಮುಕುಟಕ್ಕೆ ಮತ್ತೊಂದು ಮಾಣಿಕ್ಯ ಸೇರ್ಪಡೆಯಾಗ್ತಾ ಇದೆ. ಅದೇ ಬೆಂಚನ ಪದವಿನ ಗೋವರ್ಧನಗಿರಿಯ ಮೇಲೆ ನಿರ್ಮಾಣವಾಗ್ತಾ ಇರುವಂತಹ ಶ್ರೀ ಶ್ರೀ ರಾಧಾಕೃಷ್ಣರ ಭವ್ಯ ಮಂದಿರ. ಇಸ್ಕಾನ್ ಮಂಗಳೂರು ಈ ಪ್ರಾಜೆಕ್ಟ್ಗೆ ಈಗಾಗಲೇ ಚಾಲನೆಯನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇಸ್ಕಾನ್ ಮಂಗಳೂರಿನ ಅಧ್ಯಕ್ಷರಾಗಿರುವ ಹಾಗೂ ಈ ಪ್ರಾಜೆಕ್ಟ್ನ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಗುಣಕರ ರಾಮದಾಸ್ ಪ್ರಭುಜಿಯವರು. ಬನ್ನಿ ಅವರಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪ್ರಭುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಡೇ ಟು ಡೇ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಹರೇ ಕೃಷ್ಣ, ನಮಸ್ತೆ. ಕರಾವಳಿ ಹೇಳಿದರೆ ಬಹಳಷ್ಟು ದೇವಸ್ಥಾನಗಳ ದೈವಗಳ ನೆಲೆಬೀಡು, ಜೊತೆಗೆ ಏನು ಕೃಷ್ಣನ ಪೊಡವಿಗುಡಿನ ಕ್ಷೇತ್ರ ಕೂಡ ಬಹಳ ದೂರ ಇಲ್ಲ. ಇಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೃಷ್ಣನ ಒಂದು ಮಂದಿರ ಅಗತ್ಯ ಇದೆಯಾ ಅಂತ ಬಹಳಷ್ಟು ಭಕ್ತರು ಕೇಳುವಂತಹ ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರ ಏನು? ಕೃಷ್ಣಂ ವಂದೇ ಜಗದ್ಗುರು. ಸಮಾಜದ ಪ್ರತಿಯೊಬ್ಬರನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಗುರುಗಳ ಅವಶ್ಯಕತೆ ಇದೆ. ಕೃಷ್ಣನಿಂದ ದೊಡ್ಡದಾದಂತಹ ಗುರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ಜಗತ್ತಿನಲ್ಲಿ ಆಗುವ ಒಂದಷ್ಟು ಕೆಲಸಗಳು, ಮಹತ್ತರವಾದಂತಹ ಕಾರ್ಯಗಳು, ಅದು ಮನುಷ್ಯನು ಯೋಚನೆ ಮಾಡಿ ಮಾಡತಕ್ಕಂಥದ್ದಲ್ಲ. ಅದು ಭಗವಂತನ ಕರೆ. ಇಲ್ಲಿ ಕೃಷ್ಣನ ದೇವಸ್ಥಾನ ಎಲ್ಲಿ ಆಗಬೇಕು ಅಂತ ಅದನ್ನು ಭಗವಂತನೇ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಕೃಷ್ಣನ ದೇವಸ್ಥಾನದ ಅವಶ್ಯಕತೆಯನ್ನು ಆ ಭಗವಂತನೇ ನಿರ್ಧಾರ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಕೃಷ್ಣ ಮಂದಿರದ ಬಗ್ಗೆ ಹೇಳೋದಾದರೆ, ಸರಿಯಾಗಿ ಈ ಮಂಗಳೂರಿನಲ್ಲಿ ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಬಹಳಷ್ಟು ಭಕ್ತರಿಗೆ ಗೊತ್ತಿರಲಿಕ್ಕಿಲ್ಲ. ಯಾವ ಪ್ಲೇಸಲ್ಲಿ ಬರ್ತಾ ಇದೆ? ನಾವೊಂದು ಮಹತ್ತರವಾದಂತಹ ಯೋಜನೆಯನ್ನು ಮಾಡಿದ್ದೇವೆ. ಹಾಗೆ ದೇವಸ್ಥಾನವನ್ನು ಮಾಡಬೇಕು, ಒಂದು ಸುಂದರವಾದಂತಹ ದೇವಸ್ಥಾನ, ಅದು ಆಕರ್ಷಕ ಜಾಗ ಆಗಬೇಕು. ಯಾರಾದರೂ ಮಂಗಳೂರಿಗೆ ಬಂದರೆ ಅದನ್ನು ನೋಡದೆ ಹೋಗಬಾರ್ದು. ಮಂಗಳೂರಿನ ಜನತೆಗೂ ಕೂಡ ಒಂದು ಸುಂದರವಾದಂತಹ ದೇವಸ್ಥಾನ, ಇಸ್ಕಾನ್ ದೇವಸ್ಥಾನ ಬೆಂಗಳೂರಿನಲ್ಲಿ ತುಂಬ ಹೆಸರುವಾಸಿ. ಹಾಗೆಯೇ ಮಂಗಳೂರಿನಲ್ಲಿಯೂ ಕೂಡ ಅತ್ಯಂತ ಸುಂದರವಾದ, ಆಕರ್ಷಣೀಯವಾದಂಥ, ಬಹಳ ಭವ್ಯವಾದಂತಹ ಒಂದು ದೇವಸ್ಥಾನ ಆಗಬೇಕು ಅಂತ ಬಹಳ ವರ್ಷದಿಂದ ನಾವು ಆಸೆಯನ್ನು, ಯೋಚನೆಯನ್ನು ಮಾಡಿದ್ವಿ. ಹಾಗೆ ಜಾಗವನ್ನು ಹುಡುಕ್ತಾ ಎಲ್ಲಿ ದೇವಸ್ಥಾನ ಮಾಡಬೇಕು ಅಂತ ತುಂಬ ಕಡೆ ಸುಮಾರು ವರ್ಷದಿಂದ ಹುಡುಕ್ತಾ ಹೋಗ್ತಾ ಇದ್ವಿ. ಇದೆಲ್ಲ ಹುಡುಕ್ತಾ ಹೋದಾಗ ನಮ್ಮನ್ನು ಕರೆದಂತಹ ಜಾಗ ಅದು ಬೆಂಜನ ಪದವು ಅಂತ. ಮಂಗಳೂರು ನಗರದಿಂದ 20 ಕಿಲೋಮೀಟ್ರ್ ದೂರ ಸುಂದರವಾದಂತಹ ಬೆಟ್ಟ, ಆ ಬೆಟ್ಟದ ಕೆಳಗಡೆ ಕಣಿವೆ. ಆಗ ಇಡೀ ಪಶ್ಚಿಮ ಘಟ್ಟದ ಸಾಲುಗಳನ್ನು ಹಾಗೂ ಇಡೀ ಪ್ರಕೃತಿಯನ್ನು ನೋಡ್ಬೋದು ಆ ಬೆಟ್ಟದ ಮೇಲೆ ಹೋಗಿ. ಆ ಬೆಂಜನ ಪದವು ಅನ್ನುವಂತಹ ಜಾಗ ಹಿಂದೆ ಸಾವಿರಾರು ವರ್ಷಗಳಿಂದ ಅಲ್ಲಿ ಹಸುಗಳು ಮೇಯ್ತಾ ಇದ್ದಂತಹ ಜಾಗ, ಹಸುಗಳಿಗೆ ಹುಲ್ಲು ಮೇಯ್ತಾ ಇದ್ದಂತಹ ಜಾಗ. ಇವತ್ತಿನ ದಿವಸ ಹಸುಗಳಿಲ್ಲ, ಆದರೆ ಹಿಂದಿನ ಕಾಲದವರು ಹಿರಿಯರು ನೆನಪಿಸ್ಕೊಳ್ತಾರೆ, ಅಲ್ಲಿ ನೂರಾರು ಹಸುಗಳು ಮೇಯ್ತಾ ಇದ್ವಂತೆ. ಅದಕ್ಕೆ ಬೆಂಜನ ಪದವು ಅಂತ ಹೆಸರು ಬಂತು ಅಂತ. ಬೆಂಜನ ಅಂದರೆ ಮೊಸರು. ಅಲ್ಲಿಂದ ಮೊಸರು ದೇವಸ್ಥಾನಗಳಿಗಿರ್ಬೋದು, ಮಾರುಕಟ್ಟೆಗಳಿಗಿರ್ಬೋದು, ಮನೆಗಳಿಗಿರ್ಬೋದು, ಆ ಜಾಗದಿಂದ ಹೋಗ್ತಾ ಇದ್ದಿದ್ದಕ್ಕೆ ಬೆಂಜನ ಪದವು ಅಂತ ಹೆಸರಿತ್ತು ಅಂತ. ಹಾಗೆ ಗೋಬ್ರಾಹ್ಮಣ ಹಿತಾಯ ಚ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನು ಗೋವೆಲ್ಲಿದೆ, ಗೋವಿನಲ್ಲಿ ಕೃಷ್ಣ ಇರ್ತಾನೆ. ಕೃಷ್ಣ ಇರುವಲ್ಲಿ ಗೋವಿರಬೇಕು. ಹಾಗಾಗಿ ಗೋವುಗಳು ಸಾವಿರಾರು ವರ್ಷ ಅಲ್ಲಿ ಇದ್ದಂತಹ ಜಾಗ, ಆ ಜಾಗದಲ್ಲೇ ಭೂಮಿಯ ಸ್ಪರ್ಶವನ್ನು ಮಾಡಬೇಕು ಅಂತ ಭಗವಂತನ ಇಚ್ಛೆ ಇದೆ ಅಂತ ನಮಗೆ ಅನಿಸುತ್ತೆ.
ಹಾಗಾಗಿ ಈ ಬೆಂಜನಪದು ಅನ್ನುವ ಜಾಗದಲ್ಲಿ ನಾವು ಸುಮಾರು 13 ಎಕರೆಯ ಒಂದು ಜಾಗವನ್ನು, ಬೆಟ್ಟವನ್ನು ತಗೊಂಡು ಅಲ್ಲಿ ಸುಂದರವಾದಂತಹ ಭವ್ಯವಾದಂತಹ ಒಂದು ರಾಧಾಕೃಷ್ಣರ ದೇವಸ್ಥಾನವನ್ನು ಮಾಡುವ ಕಾರ್ಯಕ್ಕೆ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಇಸ್ಕಾನ್ ಹೇಳಿದರೆ ಬೆಂಗಳೂರು ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಬಹಳಷ್ಟು ಮಂದಿರಗಳನ್ನು ಹೊಂದಿದೆ. ಹಾಗಿರುವಾಗ ಮಂಗಳೂರಿನ ಈ ಶ್ರೀ ರಾಧಾಕೃಷ್ಣರ ಮಂದಿರ ಆ ಎಲ್ಲ ಮಂದಿರಗಳಿಗಿಂತ ಯಾವ ರೀತಿ ವಿಭಿನ್ನವಾಗಿ ಬರ್ತಾ ಇದೆ ಸರ್? ಒಂದನೇದಾಗಿ ಇಸ್ಕಾನ್ ಅಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅನ್ನೋದು ಇದು ನಮ್ಮ ಭಾರತೀಯ ಸಂಸ್ಕೃತಿಯ, ಹಿಂದೂ ಸನಾತನ ಸಂಸ್ಕೃತಿಯ ಒಂದು ಸಂಸ್ಥೆ. ಇಲ್ಲಿರುವಂತಹ ಇಸ್ಕಾನ್ ದೇವಸ್ಥಾನಕ್ಕೂ ಬೇರೆ ಕಡೆ ಎಲ್ಲ ಇರುವ ಇಸ್ಕಾನ್ ದೇವಸ್ಥಾನಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ. ಯಾಕೆಂದರೆ ಇಸ್ಕಾನಿನ ವಿಶೇಷತೆ ಏನು ಅಂದರೆ ಯಾವಾಗ ಯಾವ ಜಾಗಕ್ಕೆ ಹೋಗುತ್ತೆ ಅಲ್ಲಿಯ ಪ್ರಾದೇಶಿಕ ಸಂಸ್ಕೃತಿಗೆ ಅನುಗುಣವಾಗಿ ಒಂದಷ್ಟು ನಾವು ಆ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತೀವಿ. ಹಾಗಾಗಿ ಇಲ್ಲಿ ಏನು ಆರ್ಕಿಟೆಕ್ಚರ್ ಇದೆ, ದೇವಸ್ಥಾನದ ರೀತಿ ರೂಪ ವಿಶೇಷ, ಹೇಗೆ ದೇವಸ್ಥಾನ ಬರ್ತಾ ಇದೆ, ಹಾಗೂ ಇಲ್ಲಿಯ ದೇವರ ವಿಗ್ರಹ, ಇಲ್ಲಿಯ ದೇವರಿಗೆ ಮಾಡುವಂತಹ ಕೀರ್ತನೆ ಆರಾಧನೆಗಳ ಪದ್ಧತಿಯಲ್ಲಿ ಈ ತುಳುನಾಡಿನ ಸಂಸ್ಕೃತಿಯ ಜೊತೆಗೂಡಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ತುಳುನಾಡಿಗೆ ಕೃಷ್ಣ ಭಕ್ತಿ ಅನ್ನೋದು ಹೊಸದೇನಲ್ಲ. ನೀವು ಹೇಳಿದ ಹಾಗೆ ಕೃಷ್ಣನ ದೇವಸ್ಥಾನ, ಕೃಷ್ಣನ ಮಠ, ಪುರಂದರದಾಸರ ಅನೇಕ ಸಾಹಿತ್ಯ, ದಾಸ ಸಾಹಿತ್ಯ ಬಹಳಷ್ಟು ಇದೆ. ತುಳುನಾಡಿನಿಂದ ಕಲ್ತ್ಕೊಳ್ಳೋದೇ ಬಹಳಷ್ಟಿದೆ ಕೊಡುವುದಕ್ಕಿಂತ. ಹಾಗಾಗಿ ಅದೆಲ್ಲವನ್ನು ಸೇರಿಸಿಕೊಂಡು, ಜನರನ್ನೆಲ್ಲ ಸೇರಿಸಿಕೊಂಡು ಒಂದು ಸಾಂಸ್ಕೃತಿಕ, ದೊಡ್ಡದಾದಂತಹ ಸಾಂಸ್ಕೃತಿಕ ಕೇಂದ್ರ. ಇದನ್ನು ಬರಿಯ ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳ್ಬೋದು. ಈಗಾಗಲೇ ನಿಮ್ಮದೇ ಮುಂದಾಳತ್ವದಲ್ಲಿ ನವೆಂಬರ್ 8ರಂದು ಏನು ಆ ಮಂದಿರಕ್ಕೆ ಆಧಾರಶಿಲಾ ಸ್ಥಾಪನಾ ಒಂದು ಕಾರ್ಯ ಕೂಡ ನೆರವೇರಿದೆ. ಈಗ ಆ ಮಂದಿರ ನಿರ್ಮಾಣ ಕಾರ್ಯ ಎಲ್ಲಿ ತನಕ ಬಂದಿದೆ ಪ್ರಭುಜಿ? ನಾವು ನವೆಂಬರ್ 8ನೇ ತಾರೀಕಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ, ಆಧಾರಶಿಲಾ ಸ್ಥಾಪನೆಯನ್ನು ಮಾಡಿದ್ದೀವಿ. ಇವಾಗ ಆ ದೇವಸ್ಥಾನಕ್ಕೆ ಏನು ಅಡಿಪಾಯವನ್ನು ಮಾಡಬೇಕು, ಅದಕ್ಕೆ ಎಷ್ಟು ಅಡಿಪಾಯನ ಮಾಡಬೇಕು ಅದನ್ನೆಲ್ಲ ಮಣ್ಣನ್ನೆಲ್ಲ ತೆಗೆದು ದೊಡ್ಡದಾದಂತಹ ಅಡಿಪಾಯವನ್ನು ಮಾಡಿ, ಅಲ್ಲಿಂದ ಈಗ ಫೌಂಡೇಶನ್ ಪಿಲ್ಲರ್ ಕೆಲಸಗಳು ನಡೀತಾ ಇದೆ. ದೇವಸ್ಥಾನ ಹೇಗೆ ಬರಬೇಕು ಅಂತ, ಈ ದೇವಸ್ಥಾನ ಕಟ್ಟೋದಕ್ಕಿಂತ ಕೆಲಸ ಶುರುವಾಗೋದಕ್ಕಿಂತ ಮುಂಚೆ ಅದರ ಹಿಂದೆ ತುಂಬ ಕೆಲಸ ಇರ್ತದೆ. ಈ ದೇವಸ್ಥಾನ ಕಟ್ಟುವ ಕೆಲಸ ನವೆಂಬರ್ 8ಕ್ಕೆಲ್ಲ 2 ವರ್ಷ ಹಿಂದೆಯಿಂದ ಶುರುವಾಗಿದೆ. ಜಾಗ ಹುಡುಕೋದ್ರಿಂದ ಹಿಡಿದು ಅದಕ್ಕೆ ಮಾಡುವಂಥ ಡಿಸೈನ್ಗಳು, ಅದಕ್ಕೆ ಆರ್ಕಿಟೆಕ್ಚರ್ ಡಿಸೈನ್ ಆಗಬೇಕು, ಕಾಂಟ್ರಾಕ್ಟರ್ ಆಗಬೇಕು, ಮೆಟೀರಿಯಲ್ಸ್ ಆಗಬೇಕು, ಹೇಗೆ ಬರಬೇಕು, ಎಲ್ಲಿ ಬರಬೇಕು, ಅಳತೆ ಮಾಡಬೇಕು, ಅದೆಲ್ಲವನ್ನು ಮುಗಿಸಿ ಇವತ್ತು ನಾವು ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ. ಅಡಿಪಾಯ ಹಾಕಿದ್ದೇವೆ, ಪಿಲ್ಲರ್ಗಳು ಬರ್ತಾ ಇದೆ. ಸೊ ಆ ಒಂದು ಸ್ಟೇಜಲ್ಲಿ ಇದೆ. ಈಗ ಮುಂದೆ ಇನ್ನೊಂದಷ್ಟು ತಿಂಗಳುಗಳಲ್ಲಿ 2026ರಲ್ಲೇ ನೀವು ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ದೊಡ್ಡದಾದಂಥ ದೇವಸ್ಥಾನ ಬರೋದನ್ನು ನೀವು ನೋಡ್ತೀರಿ. ಓಕೆ, ಈ ಸಾಂಸ್ಕೃತಿಕ ಮಂದಿರ ಒಂದು ಯಾವಾಗ ಅದರ ಪೂರ್ಣ ಕಾರ್ಯ ಆಗ್ಬೋದು ಅಂತ ಹೇಳಿ? ನಾವು ಸಾಂಸ್ಕೃತಿಕ ಮಂದಿರವನ್ನು, ಸಾಂಸ್ಕೃತಿಕ ಕೇಂದ್ರವನ್ನು 3 ಹಂತದಲ್ಲಿ ಮಾಡ್ತಾ ಇದ್ದೀವಿ. ಹಂತ 1, ಹಂತ 2, ಹಂತ 3. ಯಾಕೆಂದರೆ ಇದು ತುಂಬ ದೊಡ್ಡ ಪ್ರಾಜೆಕ್ಟ್. ನಮ್ಮ ಇಡೀ ಪ್ರಾಜೆಕ್ಟ್ಗೆ ಸುಮಾರು 100 ಕೋಟಿ ಅಂದಾಜು ವೆಚ್ಚ ಇಡಲಾಗಿದೆ. ಈ ಹಂತ 1ಅನ್ನು ನಾವು 2027 ಏಪ್ರಿಲಲ್ಲಿ ಮುಗಿಸ್ಬೇಕಂತ ಇದ್ದೀವಿ. ಪ್ರಭುಜಿ, ಇನ್ನು ಈಗ ನೀವು ಮಾತಾಡ್ತಾ ಹೇಳಿದರೆ ಮಂದಿರ ಮಾತ್ರ ಅಲ್ಲ, ಇದು ಸಾಂಸ್ಕೃತಿಕ ಕೇಂದ್ರ ಕೂಡ ಅಂತೇಳಿ. ಹಾಗಿದ್ರೆ ಅಲ್ಲಿ ಬೇರೆ ಯಾವ ಥರ ಆ್ಯಕ್ಟಿವಿಟೀಸ್ ಇರುತ್ತೆ? ಒಳ್ಳೆಯ ಪ್ರಶ್ನೆ. ನೋಡಿ, ಒಂದಷ್ಟು ಜನರಲ್ಲಿ ಒಂದು ಭಾವನೆ ಇದೆ, ಈಗಾಗಲೇ ಎಷ್ಟೊಂದು ದೇವಸ್ಥಾನಗಳಿದಾವೆಲ್ಲ, ಯಾಕೆ ಇನ್ನೊಂದು ದೇವಸ್ಥಾನ ಯಾಕಬೇಕು? ದೇವಸ್ಥಾನ ನಮಗೆ ಏನು ಲಾಭ ಇದೆ? ಸಾಮಾನ್ಯ ಮನುಷ್ಯರಿಗೆ ದೇವಸ್ಥಾನದಿಂದ ಏನು ಲಾಭ ಇದೆ, ಏನು ಅನುಕೂಲ ಇದೆ? ನಾವು ಯಾಕೆ ಇದಕ್ಕೋಸ್ಕರ ಇಷ್ಟು ದುಂದುವೆಚ್ಚ ಮಾಡಬೇಕು, ಇಷ್ಟು ಖರ್ಚು ಮಾಡಬೇಕು ಅನ್ನುವ ಯೋಚನೆ ಒಂದು ಸಹಜ ಸಾಮಾನ್ಯ. ಅದರ ಬಗ್ಗೆ ಹೇಳೋದಾದರೆ, ದೇವಸ್ಥಾನದಿಂದ ನಮಗೆ ಸಮಾಜಕ್ಕೆ ತುಂಬ ದೊಡ್ಡದಾದಂತಹ ಕಲ್ಯಾಣ ಕಾರ್ಯಕ್ರಮ ಆಗ್ತದೆ. ಅದನ್ನು ನಾವು ಸೂಕ್ಷ್ಮವಾಗಿ, ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದನೇದಾಗಿ, ಸಮಾಜದಲ್ಲಿ ಅಭಿವೃದ್ಧಿ ಆಗ್ತದೆ. ಇವತ್ತು ದೇವಸ್ಥಾನ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ಅನ್ನೋದು ಸಮಾಜದಲ್ಲಿ ಇರಬೇಕು ಅನ್ನೋ ಒಂದು ಮನವರಿಕೆ ಬಹಳಷ್ಟು ಜನರಿಗಿದೆ. ಹಾಗಾಗಿ ಯಾವಾಗ ದೇವಸ್ಥಾನ ಬರ್ತದೆ ಆ ಜಾಗ ಅಭಿವೃದ್ಧಿ ಆಗ್ತದೆ. ಎಸ್ಪೆಷಲಿ ಇಸ್ಕಾನ್ ದೇವಸ್ಥಾನದಂತಹ ದೇವಸ್ಥಾನ ಬಂದಾಗ
ಅಲ್ಲಿ ಆ ಊರಿನಲ್ಲಿ ಅಭಿವೃದ್ಧಿ ಆಗ್ತದೆ. ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ನಾವು ಹೋಗುವಾಗ ನಾವು ಅಲ್ಲಿ ಕೆಲಸ ಶುರು ಮಾಡುವಾಗ ಯಾವ ಥರ ಇತ್ತು ಬೆಂಜನಪದುವಿನಲ್ಲಿ, ಇವತ್ತು ಅಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇದು ಒಂದನೇ ಲಾಭ, ಇಕನಾಮಿಕ್ ಡೆವಲಪ್ಮೆಂಟ್. ಎರಡನೇದು ಬಂದುಬಿಟ್ಟು ಸಮಾಜದಲ್ಲಿ ಜನರಿಗೆ ನೈತಿಕತೆಯನ್ನು ತುಂಬುವಂಥ ಕೆಲಸ. ಯಾಕೆಂದರೆ ಇವತ್ತು ಭಾಳಷ್ಟು ಕಡೆ ಹಿಂಸೆ, ಕ್ರೂರತೆ, ಕ್ರೈಮ್ ಇದೆಲ್ಲ ಮನುಷ್ಯನ ಸ್ವಾರ್ಥದಿಂದ ಬರ್ತಕ್ಕಂಥದ್ದು. ಆ ಸ್ವಾರ್ಥ ಇವತ್ತು ಸಮಾಜವನ್ನು ಹಾಳು ಮಾಡಿದೆ. ಪ್ರತಿಯೊಬ್ಬರಿಗೂ ಕೂಡ ಯಾವಾಗ ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಸರಿಯಾದ ರೀತಿಯಲ್ಲಿ ಅವರಿಗೆ ಅರ್ಥ ಆಗ್ತದೆ, ಇಡೀ ಸಮಾಜದಲ್ಲಿ ಎಲ್ಲರೂ ಕೂಡ ತೃಪ್ತಿಯಿಂದ ಇರ್ತಾರೆ. ಲೋಭ ಇರೋದಿಲ್ಲ, ಆಸೆ ಇರೋದಿಲ್ಲ, ಹಿಂಸೆ ಇರೋದಿಲ್ಲ. ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆ ಕೆಲಸವನ್ನು ದೇವಸ್ಥಾನ ಮಾಡಬೇಕು. ಇಸ್ಕಾನ್ ಅನ್ನುವ ಸಂಸ್ಥೆ ಇದು ಬರಿಯ ದೇವಸ್ಥಾನ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ ಕೇಂದ್ರ. ಆ ಭಗವಂತನ ಆರಾಧನೆಯೂ ಚೆನ್ನಾಗಿ ಆಗಬೇಕು. ಅದು ಅಂತಹ ಜಾಗದಲ್ಲಿ, ಬೆಂಜನಪದವಿನಂತಹ ಜಾಗದಲ್ಲಿ ಭಗವಂತನ ಆರಾಧನೆ ಆದರೆ ಆ ಬೆಟ್ಟದ ಮೇಲಿನಿಂದ ಭಗವಂತ ಇಡೀ ಮಂಗಳೂರನ್ನು, ಇಡೀ ಉಡುಪಿಯದನ್ನು ನೋಡ್ತಾನೆ. ಎಲ್ಲ ಜನರಿಗೂ ಬಹಳ ಅನುಕೂಲ ಆಗ್ತದೆ, ಅನುಗ್ರಹ ಆಗ್ತದೆ ಅನ್ನೋದು ಮೂರನೆಯ ಪ್ರಾಮುಖ್ಯವಾದಂತಹ ಕಾರಣ. ತುಳುನಾಡು ಹೇಳಿದರೆ ಇಲ್ಲಿ ಪ್ರವಾಸೋದ್ಯಮಕ್ಕೆ ಏನೂ ಕೊರತೆ ಇಲ್ಲ, ಅಥವಾ ಆಹಾರ ಇರ್ಬೋದು, ಜನಪದ ಸಂಸ್ಕೃತಿ ಇದ್ದವು, ಭಾಳ ಶ್ರೀಮಂತಿಕೆಯ ಊರು ಅಂತೇಳಿ ಹೇಳ್ಬೋದು. ಇಸ್ಕಾನ್ ಮಂಗಳೂರಿನ ವತಿಯಿಂದ ಈಗ ನಿರ್ಮಾಣ ಆಗ್ತಾ ಇರುವಂತಹ ಶ್ರೀಕೃಷ್ಣ ಮಂದಿರದಿಂದ ಸ್ಪಿರಿಚುವಲ್ ಟೂರಿಸಮ್ಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು? ಬಹಳ ಥಾಟ್ ಪ್ರೊವೋಕಿಂಗ್ ಕ್ವಶನ್. ಡೇಟಾ ಪ್ರಕಾರ ಕೊನೆಯ ವರ್ಷ ಒಂದು 5 ಕೋಟಿ ಜನರು ದಕ್ಷಿಣ ಕನ್ನಡಕ್ಕೆ ಟೂರಿಸಮಿಗೆ ಅಂತ ಬಂದಿದ್ದರು, ಪ್ರವಾಸಿಗರು ಬಂದಿದ್ದರು ಅಂತ ಅಂಕಿಅಂಶಗಳು ಹೇಳ್ತಾ ಇದೆ. ಇಲ್ಲಿ ಬಂದಾಗ ಪ್ರವಾಸ ಯಾವಾಗ ಒಂದು ಅದರ ಪರಿಣಾಮವನ್ನು ತಗೊಂಡು ಹೋಗ್ತದೆ ಅಂದರೆ, ಅವ್ರು ಹೋಗುವಾಗ ಏನೋ ಸಂದೇಶವನ್ನು ತಗೊಂಡು ಹೋಗಬೇಕು. ನೋಡಿ ಅದನ್ನು ಆನಂದಿಸಿ, ಅನುಭವಿಸಿ, ಜೊತೆಗೆ ಹೋಗುವಾಗ ಏನೋ ಒಂದನ್ನು ತಗೊಂಡು ಹೋಗಬೇಕು, ಸಂದೇಶವನ್ನು ತಗೊಂಡು ಹೋಗಬೇಕು. ಹಾಗಾಗಿ ಈ ತುಳುನಾಡಿನ ಅಂತರಾಳದ ಸಂದೇಶ ಇದೆ, ಆಧ್ಯಾತ್ಮಿಕತೆ, ಧಾರ್ಮಿಕತೆಯ ಸಂದೇಶ ಇದೆ. ಪರಶುರಾಮ ಸೃಷ್ಟಿ ಮಾಡಿದಾಗ ಈ ಜಾಗವನ್ನು ಧಾರ್ಮಿಕತೆಯಲ್ಲಿ ಬೆಳೆಸಬೇಕು ಅಂತ ದೇವರು ಆದೇಶ ಮಾಡಿ ಹೋಗಿದ್ದ ಅಂತ ಇತಿಹಾಸದಲ್ಲಿ ಹಾಗೂ ಪುರಾಣಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಬಂದವರಿಗೆ ನಮ್ಮ ಸಂಸ್ಕೃತಿಯ, ನಮ್ಮ ಜೀವನದ ಅರ್ಥವನ್ನು ಕೇಳುವಂತಹ ಒಂದು ಕಾತುರತೆ ಸೃಷ್ಟಿಯಾಗಬೇಕು. ಶ್ರೀ ಮಧ್ವಾಚಾರ್ಯರು 800 ವರ್ಷಗಳ ಕೆಳಗೆ ಬಂದು ಇಲ್ಲಿ ಅಷ್ಟಮಠಗಳ ಸ್ಥಾಪನೆಯನ್ನು ಮಾಡಿದರು. ಅಷ್ಟಮಠಗಳಲ್ಲಿ ಕೂಡ ಆಧ್ಯಾತ್ಮ ಸಾಧನೆಯನ್ನು ಮಾಡಲಿಕ್ಕೆ ಜನರಿಗೆ ಪ್ರೇರೇಪಿಸಿದರು. ಈ ಜಾಗದಲ್ಲಿ ಏನೋ ಒಂದು ವಿಶೇಷತೆ ಇದೆ. ಆ ತುಳುನಾಡಿನ ಸಂಸ್ಕೃತಿಯನ್ನು, ಅಂದರೆ ನಮ್ಮ ಧಾರ್ಮಿಕತೆಯನ್ನು ಬಂದವರಿಗೆ ಅದನ್ನು ಅವರ ಜೀವನದಲ್ಲಿ ಅನುಸರಿಸುವಂತಹ ರೀತಿಯಲ್ಲಿ ಅವರಿಗೆ ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸ್ತೀವಿ ಈ ನಮ್ಮ ಸಾಂಸ್ಕೃತಿಕ ಕೇಂದ್ರದಲ್ಲಿ. ಅವರು ನಮ್ಮ ಕೇಂದ್ರಕ್ಕೆ ಬಂದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಅವರು ತಗೊಂಡು ಹೋಗಬೇಕು. ಓಕೆ, ಈ ಕೃಷ್ಣ ಮಂದಿರ ನಿರ್ಮಾಣ ಕಾರ್ಯಕ್ಕೆ ತುಳುವರ ಕೈ ಜೋಡಿಸುವಿಕೆ ಮತ್ತು ಪ್ರೋತ್ಸಾಹ ಯಾವ ರೀತಿಯಾಗಿ ಇದೆ ಸರ್? ಬಹಳಷ್ಟಿದೆ. ಇಲ್ಲಿಯ ನಾನು ಕೂಡ ತುಳುನಾಡಿನವನೇ, ಎಂಕಲ ತುಳು ಬರ್ಪುಂಡು. ನಮ್ಮಲ್ಲ ಈ ಊರು ದಕ್ಲೆ ಮಾತ ಜನರನ್ನ ಒಂಜಿ ಸಹಕಾರ ಅಕ್ಳೆಗೊಂಜಿ ಭಾರಿ ಖುಷಿ. ನಮ್ಮ ಊರುಡೊಂಜಿ ಇತ್ತು ಸೋಕುದ ದೇವಸ್ಥಾನ ಬರೋದುಂಡು ಇಸ್ಕಾನ್ದ. ನಮ್ಮ ಸಂಸ್ಕೃತಿದ ಪ್ರಚಾರ ಆಪುಂಡು ಪಣ್ಣಾಗ ಅಕ್ಳು ಮಾತೆಲ್ಲ ದುಂಬದ್ದದೆ. ಎಂಕ್ಲ ಕೈಟ್ ಕಾಸು ಇಜ್ಜಂತ ಇಪ್ಪು ಅಂಡ ಶ್ರಮದಾನ ಮಲ್ಪರ ಏತು ಬರ್ತು ಓಡಂಡ ರೆಡಿ ಉಳ್ಳ ಅಂತ ಅಲ್ಲಿಯರೆಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ. ನಾವಲ್ಲಿ ದೇವಸ್ಥಾನ ಮಾಡುವಾಗ ಆ ಊರಿನವರೆಲ್ಲ, ಪಕ್ಕದವರೆಲ್ಲ ನಮಗೆ ಯಾವಾಗ ಕರೆದ್ರು ಶ್ರಮದಾನಕ್ಕೆ ಬರ್ತಾರೆ, ಅವರಿಗೆ ದೇವಸ್ಥಾನ ಬರ್ತಾರೆ. ಅತ್ಯಂತ ಸಂತೋಷದಲ್ಲಿ ಆ ಲೋಕದ ಪರಿಸರದ ಎಲ್ಲ ಜನರು ಕೂಡ ಬಹಳ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡಿದ್ದಾರೆ, ನಮ್ಮ ಜೊತೆ ಕೈಯನ್ನು ಜೋಡಿಸಿದ್ದಾರೆ. ಅದು ಅಲ್ಲದೆ ಅನೇಕ ದಾನಿಗಳು, ಉಡುಪಿ ಮಂಗಳೂರಿನ ವಿಭಾಗದ ದಾನಿಗಳು ಬಹಳಷ್ಟು ಜನ ಇವತ್ತು ಮಂಗಳೂರಿನಲ್ಲಿ ಇಲ್ಲದೆ ಇರ್ಬೋದು, ಅವರು ಬೆಂಗಳೂರಿನಲ್ಲಿ, ದುಬೈನಲ್ಲಿ, ಮುಂಬೈನಲ್ಲಿ ಎಲ್ಲ ಕಡೆ ಇದ್ದಾರೆ. ಅಂಥವರು ಕೂಡ ನಮ್ಮ ಊರಿನಲ್ಲಿ ಒಂದು ಇಷ್ಟ ಒಳ್ಳೆಯ ಕಾರ್ಯಕ್ರಮ ದೇವಸ್ಥಾನ ಆಗ್ತಾ ಇದೆಯಲ್ಲ, ನಾನು ಇದರಲ್ಲಿ ಒಂದು ಕೈ ಜೋಡಿಸ್ತೀನಿ ಅಂತ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ಇವತ್ತು ಇಷ್ಟ ಆಗಿದ್ದೇ ಅಂತಹ ದಾನಿಗಳ ಅತ್ಯಂತ ಒಳ್ಳೆಯ ಹೃದಯದಿಂದ ಹಾಗೂ ಭಾವನೆಯಿಂದ.
ಅದೇ ರೀತಿ ಹಾಗಿದ್ರೆ ಈ ದೈವಿ ಕಾರ್ಯದಲ್ಲಿ ಸಾರ್ವಜನಿಕರು ಕೈ ಜೋಡಿಸಬೇಕು ಅಥವಾ ಸೇವಾ ರೂಪದಲ್ಲಿ ಏನಾದರೂ ದೇಣಿಗೆಯನ್ನು ಕೊಡಬೇಕು ಅಥವಾ ಶ್ರಮದಾನವನ್ನು ಮಾಡಬೇಕು ಅಂತೇಳಿ ಹೇಳಿದರೆ ಹೇಗೆ ಸಂಪರ್ಕಿಸಬಹುದು ಅಥವಾ ಯಾವ ರೂಪದಲ್ಲಿ ಅವರು ಸಹಾಯ ಮಾಡಬಹುದು? ಸೊ ನಾವು ನಮ್ಮದೇ ಆದ ಒಂದು ಆ ಜಾಗದಲ್ಲಿ ಹತ್ತಿರದಲ್ಲಿ ಯಾರಿದ್ದಾರೆ ಅವರು ಬಂದು ನಮ್ಮನ್ನು ಆಲ್ರೆಡಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಇವತ್ತಿನ ಕಾಲದಲ್ಲಿ ಎಲ್ಲ ಇಂಟರ್ನೆಟ್ ಎರ. ಸೊ ನಮ್ಮದು ವೆಬ್ಸೈಟ್ಗಳಿದೆ, isconmangalore.com ಅಂತ ಇದೆ, .org ಅಂತ ಇದೆ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗಳಿದೆ, ವಾಟ್ಸಪ್ ಚಾನಲ್ ಇದೆ, ಎಲ್ಲದರಲ್ಲೂ ಕೂಡ ನಾವು ಆ್ಯಕ್ಟಿವ್ ಆಗಿದ್ದೀವಿ. ಅದರಲ್ಲಿ ಒಂದು ಕಮೆಂಟನ್ನು ಹಾಕೋದ್ರ ಮೂಲಕ ನಾವು ಅವರನ್ನು ಸ್ವೀಕರಿಸ್ಬೋದು. ಇಸ್ಕಾನ್ ಗೋವರ್ಧನ ಹಿಲ್ಸ್ ಅಂತ ನಾವು ಇದನ್ನು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀವಿ. ಗೋವರ್ಧನ ಹಿಲ್ಸ್ ಅಂದರೆ ಆ ಬೆಟ್ಟವನ್ನು ನಾವು ಗೋವರ್ಧನಗಿರಿ ಅಂತ ಕರಿತಾ ಇದ್ದೀವಿ. ಗೋವರ್ಧನ ಹಿಲ್ಸ್ ಕೃಷ್ಣ ನಾವು ಗೋವರ್ಧನಗಿರಿಯಲ್ಲಿ ಬರೋದು. ಇಸ್ಕಾನ್ ಮ್ಯಾಂಗ್ಳೂರ್ ಗೋವರ್ಧನ ಹಿಲ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡಿದರೆ ನಮ್ಮ ಭಕ್ತರು ತಕ್ಷಣ ಅವರನ್ನು ಸಂಪರ್ಕಿಸ್ತಾರೆ, ಹಾಗೂ ಅವರಿಗೆ ಯಾವ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮ ನಮ್ಮ ಜೊತೆ ಸೇರ್ಬೋದು ಅನ್ನೋದನ್ನು ಅವರು ಹೇಳಿಕೊಡ್ತಾರೆ. ಈಗ ನೀವು ಭಕ್ತರಿಗೆ ಕರೆ ಕೊಟ್ಟಿದ್ರಿ ಕೈ ಜೋಡಿಸಿ ಅಂತ, ಹಾಗೆ ಈ ದೈವಿ ಕಾರ್ಯದಲ್ಲಿ ಯಾವ ರೀತಿಯಾಗಿ ಅವರು ದೇಣಿಗೆ ಇರ್ಬೋದು ಅಥವಾ ಶ್ರಮದಾನ ಇರ್ಬೋದು, ಯಾವ ರೀತಿಯಾಗಿ ಸೇವಾ ರೂಪದಲ್ಲಿ ಕೈ ಜೋಡಿಸ್ಬೋದು ಪ್ರಭುಜಿ? ಈ ಒಂದು ಸೇವೆಯಲ್ಲಿ ನನ್ನದ್ದು ಒಂದು ಪಾತ್ರ ಇರಬೇಕು ಅಂತ ಯಾರಿಗೆ ಅನಿಸ್ತದೆ ಬೇರೆ ಬೇರೆ ರೀತಿಯಲ್ಲಿ ಸೇರಬಹುದು. ಒಂದನೆಯದಾಗಿ ತಾವು ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ಬರ್ಬೋದು. ಬೇರೆ ಬೇರೆ ಕಾರ್ಯಕ್ರಮಗಳು ಅಲ್ಲಿ ಆಗುವಾಗ ನಮಗೆ ಬಹಳಷ್ಟು ಸ್ವಯಂ ಸೇವಕರ ಸಹಾಯ ಬೇಕಾಗ್ತದೆ. ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ದಾನಿಗಳನ್ನು ಕರ್ಕೊಂಡು ಬರಬೇಕು, ಹೊಸ ಹೊಸ ಕಾರ್ಯಕ್ರಮ ಇದರ ಬಗ್ಗೆ ಪ್ರಚಾರವನ್ನು ಮಾಡಬೇಕು. ಈ ರೀತಿಯಾಗಿ ಸ್ವಯಂ ಸೇವಕರಾಗಿ ಸೇವೆಯನ್ನು ಮಾಡ್ಬೋದು. ಇಲ್ಲ ಅತ್ಯಂತ ಚಿಕ್ಕದಾಗಿ 1 ಚದರ ಅಡಿಯಷ್ಟು ನಾನು ಏನು ಮಾಡಬೇಕು ಅಷ್ಟಕ್ಕೆ ನಾನು ದಾನವನ್ನು ಮಾಡ್ತೀನಿ, 1 ಚದರ ಅಡಿಗೆ ಡೊನೇಷನನ್ನು ಕೊಡ್ಬೋದು. ಇಲ್ಲ ನಾನು ಇದಕ್ಕೆ ಲೈಫ್ ಪ್ಯಾಟ್ರನ್ ಆಗಿ ಒಂದು ಸರಿ ಒಂದು ಡೊನೇಷನ್ ಕೊಟ್ಟರೆ ಅವರ ಜೀವನ ಪರ್ಯಂತ ಅವರು ಈ ದೇವಸ್ಥಾನದ ಮೆಂಬರ್ ಆಗಿರ್ತಾರೆ. ಆ ಥರ ಲೈಫ್ ಪ್ಯಾಟ್ರನ್ ಆಗಿ ಸೇವೆಯನ್ನು ಮಾಡ್ಬೋದು. ಇಲ್ಲ ಇದರ ಬಗ್ಗೆ ಪ್ರಚಾರವನ್ನು ಮಾಡ್ತೇನೆ ನಾನು, ಇಂಟರ್ನೆಟ್ಟಲ್ಲಿ ಫಂಡ್ ರೈಸಿಂಗ್ ಕ್ಯಾಂಪೈನರ್ ಅಂತ ಆಗ್ಬೋದು. ಅವ್ರ ಫಂಡ್ ರೈಸರ್ ಕ್ಯಾಂಪೈನರ್ ಆಗಿ ಇಂಟರ್ನೆಟ್ಟಲ್ಲಿ ನಾವು ಅವ್ರಿಗೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀವಿ. ಅವರ ಮಾರ್ಕೆಟಿಂಗ್ ಎಬಿಲಿಟಿಯನ್ನು, ನೆಟ್ವರ್ಕ್ ಎಬಿಲಿಟಿಯನ್ನು ಇದಕ್ಕೆ ಫಂಡ್ ರೈಸ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಇಲ್ಲ ಯಾರೋ ವ್ಯಾಪಾರಿಗಳಿರ್ತಾರೆ, ಅವರು ಸಿಮೆಂಟನ್ನು ಕೊಡ್ಬೋದು, ಸ್ಟೀಲನ್ನು ಕೊಡ್ಬೋದು. ಹೀಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನೀವು ಭಗವಂತನ ಸೇವೆಯನ್ನು ಈ ಒಂದು ಭವ್ಯ ಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ಕೈಯನ್ನು ಜೋಡಿಸುವಂಥ ಅವಕಾಶ ತಮಗೆಲ್ಲರಿಗೂ ಇದೆ, ನಮಗೆಲ್ಲರಿಗೂ. ಇದು ನಮ್ಮೆಲ್ಲರ ಜವಾಬ್ದಾರಿ. ಇಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರದ ಸ್ಥಾಪನೆ ನಮ್ಮ ತುಳುನಾಡಿನಲ್ಲಿ, ನಮ್ಮ ಮಂಗಳೂರಿನಲ್ಲಿ ಇಸ್ಕಾನಿನ ಭವ್ಯವಾದ ನಮ್ಮ ಇಸ್ಕಾನಿನ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿ ಅಂತ ತಿಳ್ಕೊಂಡು ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ನಾನು ಎಲ್ಲರನ್ನ ವಿನಂತಿ ಮಾಡ್ತೀನಿ. ಹರೇ ಕೃಷ್ಣ. ನಿಮ್ಮ ಮಾತು ಏನು ಭಗವದ್ ಭಕ್ತರಿಗಿರ್ಬೋದು, ಕೃಷ್ಣ ಭಕ್ತರಿಗಿರ್ಬೋದು ಹೊಸ ಚೈತನ್ಯವನ್ನು ತುಂಬಿದೆ ಅಂತೇಳಿ ಹೇಳ್ತೀನಿ. ಡೇ ಟು ಡೇ ವತಿಯಿಂದಲೂ ಕೂಡ ನಾನು ಶ್ರೀ ಕೃಷ್ಣ ಮಂದಿರ ಆದಷ್ಟು ಶೀಘ್ರವಾಗಿ ಮೂಡಿ ಬರಲಿ ಅಂತೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಡೇ ಟು ಡೇ ಜೊತೆ ಶ್ರೀ ರಾಧಾಕೃಷ್ಣನ ಮಂದಿರದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ನಿಮ್ಮ ಡೇ ಟು ಡೇ ವಾಹಿನಿಯ ಎಲ್ಲ ಬಳಗದವರಿಗೂ ನಮ್ಮ ಇಸ್ಕಾನ್ ಮಂಗಳೂರಿನ ವತಿಯಿಂದ ವಿಶೇಷ ಹಾರೈಕೆಗಳನ್ನು, ಶುಭ ಹಾರೈಕೆಗಳನ್ನು ಕೋರ್ತಾ ಇದ್ದೀವಿ. ನಿಮ್ಮ ವೀಕ್ಷಕರು ಇದರಿಂದ ಲಾಭವನ್ನು ಪಡೀಲಿ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದು ಇನ್ನೂ ಮಹತ್ತರವಾಗಿ ಬೆಳೆದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ವಾಹಿನಿಯಾಗಿ ಇದು ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ.